ಈ ಸ್ವೀಟ್ ಅನ್ನ ಇಷ್ಟಪಡದೆ ಇರೋರೇ ಇಲ್ಲ. ಎಲ್ರಿಗೂ ಇಷ್ಟ ಆಗುವಂತಹ ಗುಲಾಬ್ ಜಾಮೂನ್ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗುಲಾಬ್ ಜಾಮೂನ್ ಅನ್ನ ಹಬ್ಬಗಳಿಗೂ ಕೂಡ ಮಾಡ್ತಾರೆ. ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಗುಲಾಬ್ ಜಾಮೂನ್ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡರ್ ಅನ್ನ ತಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಜಾಮೂನ್ ಪೌಡರ್ ಅನ್ನು ಕೂಡ ತಗೊಳ್ಬಹುದು. 175 ಗ್ರಾಮ್ ಆಗುವಷ್ಟು ಜಾಮೂನ್ ಪೌಡರ್ ಅನ್ನ ಒಂದು ಬೌಲಿಗೆ ಹಾಕೊಂಡು 1/4 ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಕೆಲವರು ನೀರನ್ನ ಹಾಕಿ ಕೂಡ ಹಿಟ್ಟನ್ನ ಕಲಿಸ್ಕೊಳ್ತಾರೆ. ಹಾಲನ್ನ ಹಾಕೊಂಡು ಜಾಮೂನ್ ಹಿಟ್ಟನ್ನ ಕಲಿಸ್ಕೊಂಡ್ರೆ ಜಾಮೂನ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನ ತುಂಬಾ ನಾದಿ ಗಟ್ಟಿಯಾಗೆಲ್ಲ ಕಲಿಸ್ಕೊಳಕ್ ಹೋಗ್ಬೇಡಿ. ಹಿಟ್ಟು ಸ್ವಲ್ಪ ಕೈಗೆ ಅಂಟು ರೀತಿನೇ ಕಲಿಸ್ಕೊಳ್ಳಿ, ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿನೇ ಇರ್ಬೇಕು. ಹಿಟ್ಟನ್ನ ಕಲಸಾದ್ಮೇಲೆ ಕೈಗೆ ಏನ್ ಹಿಟ್ಟು ಹಿಡ್ದಿರತ್ತಲ್ಲ, ತುಪ್ಪನ ಹಾಕ್ಬಿಟ್ಟು ಸ್ವಲ್ಪ ಅದನ್ನೆಲ್ಲ ಬಿಡಿಸಿ ಒಂದ್ 5 ನಿಮಿಷ ಹಿಟ್ಟನ್ನ ಸೈಡ್ ಇಡೋಣ. ಈಗ ಜಾಮೂನಿಗೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಜಾಮೂನಿಗೆ ಸಕ್ಕರೆ ಪಾಕ ತುಂಬಾನೇ ಇಂಪಾರ್ಟೆಂಟು. ಸರಿಯಾದ ಅಳತೆಯಲ್ಲಿ ನಾವು ಪಾಕನ ಮಾಡ್ಕೊಳ್ಬೇಕಾಗತ್ತೆ. ಒಂದ್ ಪಾತ್ರೆಗೆ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ಬೇಕು. ನಾವು ಯಾವ ಕಪ್ಪಲ್ಲಿ ಸಕ್ಕರೆನ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನೀರನ್ನು ಕೂಡ ಹಾಕೊಳ್ಬೇಕು. ಆಗ್ಲೇ ಜಾಮೂನ್ಗೆ ಪಾಕ ಚೆನ್ನಾಗಿ ಬರೋದು. 2 ಕಪ್ ಸಕ್ಕರೆಗೆ 2 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ. ನಾನಿಲ್ಲಿ 2 ಇಡೀ ಏಲಕ್ಕಿನ ಹಾಕೊಂಡಿದ್ದೀನಿ. ನೀವು ಏಲಕ್ಕಿ ಬದಲಿಗೆ ಏಲಕ್ಕಿ ಪೌಡರ್ನು ಕೂಡ ಹಾಕೊಳ್ಬಹುದು. ಅರ್ಧ ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗತ್ತೆ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲೇ ಇಟ್ಟು ಸಕ್ಕರೆನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಗ್ಯಾಸ್ ಅನ್ನ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇಟ್ಟು ಕುದಿಸ್ಕೊಳ್ಬೇಕು. ನೀವು ಇದನ್ನ ತುಂಬಾ ಹೊತ್ತೆಲ್ಲ ಕುದಿಸ್ಕೊಳ್ಬಾರ್ದು. ಪಾಕ ಗಟ್ಟಿ ಎಲ್ಲ ಆಗ್ಬಾರ್ದು. ಜಸ್ಟ್ ಕೈಯಲ್ಲಿ ಮುಟ್ಟಿದಾಗ ಆಯಿಲ್ ನ ಮುಟ್ಟಿರೋ ಫೀಲ್ ಆದ್ರೆ ಸಾಕು. ನಿಮ್ಮ ಹತ್ರ ಸ್ಯಾಫ್ರಾನ್ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಹಾಕೊಂಡಿಲ್ಲ. ಕೊನೆಯಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಂಡಿದ್ದೀನಿ, ಪಾಕ ಗಟ್ಟಿ ಆಗ್ಬಾರ್ದು ಅಂತ. ಪಾಕನ ಆಫ್ ಮಾಡ್ಕೊಂಡು ಈಗ ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ಳೋಣ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಸೈಜ್ಗೆ ಬೇಕೋ ನೋಡಿಕೊಂಡು ಆ ಸೈಜ್ಗೆ ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ಳಿ. ಉಂಡೆಗಳನ್ನ ಕಟ್ಟುವಾಗ ತುಂಬಾ ಪ್ರೆಸ್ ಮಾಡಿ ಉಂಡೆಗಳನ್ನ ಕಟ್ಕೊಳ್ಬೇಡಿ. ಸ್ವಲ್ಪ ಸಾಫ್ಟ್ ಆಗಿ ಎಲ್ಲೂ ಕ್ರಾಕ್ಗಳು ಬರದೇ ಇರೋ ಹಾಗೆ ಉಂಡೆಗಳನ್ನ ಕಟ್ಕೊಳ್ಬೇಕು. ಉಂಡೆಲಿ ಕ್ರ್ಯಾಕ್ ಏನಾದ್ರೂ ಉಳ್ಕೊಂಡ್ರೆ ಉಂಡೆಗಳು ಆಯಿಲ್ ಅಲ್ಲಿ ಬಿಟ್ಟಾಗ ಬಿಟ್ಕೊಂಡ್ ಬಿಡತ್ತೆ. ಹಾಗೇನೆ ಉಂಡೆಗಳನ್ನ ತುಂಬಾ ದಪ್ಪಕ್ಕೆ ಕಟ್ಕೊಳ್ಬೇಡಿ, ಮೀಡಿಯಂ ಸೈಜ್ ಅಲ್ಲೇ ಕಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಆಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಉಂಡೆಗಳನ್ನ ಪಾಕಕ್ಕೆ ಹಾಕೊಂಡಾಗ ಸ್ವಲ್ಪ ಸೈಜು ದೊಡ್ಡ ಆಗತ್ತೆ. ಹಾಗಾಗಿ ಉಂಡೆಗಳನ್ನ ಸ್ವಲ್ಪ ಮೀಡಿಯಂ ಅಲ್ಲಿ ಕಟ್ಕೊಳ್ಬೇಕು. ಎಲ್ಲಾ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಒಂದ್ ಪಾತ್ರೆಗೆ ಆಯಿಲ್ ಅನ್ನ ಹಾಕೊಳ್ಳೋಣ. ಆಯಿಲ್ ಬಿಸಿ ಆದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಜಾಮೂನ್ ಉಂಡೆಗಳನ್ನ ಒಂದೊಂದಾಗೆ ಬಿಟ್ಕೊಳ್ಬೇಕು. ಜಾಮೂನ್ ಬಿಟ್ಟಾದ್ಮೇಲೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಜಾಮೂನ್ ಅನ್ನ ಬೇಯಿಸ್ಕೊಳ್ಳಿ. ಜಾಮೂನ್ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಜಾಮೂನ್ ಒಳಗಡೆ ಬೇಯಲ್ಲ, ಹಿಟ್ಟಿಟ್ಟು ಹಾಗೆ ಉಳಿದಿರತ್ತೆ. ಜಾಮೂನ್ ಅನ್ನ ಈ ರೀತಿ ಸ್ಪೂನ್ ಇಂದ ತಿರ್ಸ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಆಗ ಜಾಮೂನ್ ಎಲ್ಲ ಕಡೆ ಒಂದೇ ರೀತಿ ಕಲರ್ ಬಂದು ಚೆನ್ನಾಗಿ ಬೇಯತ್ತೆ. ಜಾಮೂನ್ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಆಗೋ ಹಾಗೆ ಬೇಯಿಸ್ಕೊಳ್ಳಿ. ಯಾಕಂದ್ರೆ ನಾವು ಪಾಕಕ್ಕೆ ಜಾಮೂನ್ ಅನ್ನ ಹಾಕೊಂಡಾಗ ಜಾಮೂನ್ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗತ್ತೆ. ಹಾಗಾಗಿ ಸ್ವಲ್ಪ ಡಾರ್ಕ್ ಆಗಿ ಬೇಯಿಸ್ಕೊಳ್ಬೇಕು. ಡಾರ್ಕ್ ಆಗಿ ಬೇಯಿಸ್ಕೊಂಡ್ರೆ ಪಾಕಕ್ಕೆ ಹಾಕೊಂಡಾಗ ಜಾಮೂನ್ಗೆ ಒಂದೊಳ್ಳೆ ಕಲರ್ ಬರುತ್ತೆ. ನೋಡಿ, ಇಷ್ಟು ಕಲರ್ ಬಂದ್ಮೇಲೆ ಜಾಮೂನ್ ಅನ್ನ
ತೆಕ್ಕೊಳ್ಬೇಕು. ಬಿಸಿ ಇರುವ ಪಾಕಕ್ಕೇನೆ ಜಾಮೂನನ್ನ ಹಾಕೊಳ್ಬೇಕು. ಪಾಕಕ್ಕೆ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ 2 ರಿಂದ 3 ಅವರ್ ನೆನೆಲಿಕ್ಕೆ ಬಿಡಬೇಕು. ಜಾಮೂನನ್ನ ಪಾಕಕ್ಕೆ ಹಾಕಿ ಜಾಸ್ತಿ ಟೈಮ್ ಇಟ್ಟಷ್ಟು ಜಾಮೂನ್ ಪಾಕನ ಚೆನ್ನಾಗಿ ಹೀರ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ 3 ಅವರ್ ಆಗಿದೆ. ಜಾಮೂನ್ ಎಷ್ಟು ಸಾಫ್ಟ್ ಮತ್ತೆ ಕಲರ್ಫುಲ್ ಹಾಗೇನೆ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.